ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ಕುಟುಂಬದ ಜೊತೆ ಮುತ್ತತ್ತಿರಾಯನ ಸೇವೆ ಮಾಡೋಣ ಅಂತ ಹೇಳಿ ಹೊರಡ್ತಾ ಇದ್ದೀವಿ. ಎಲ್ಲ ನಮ್ಮ ಫ್ಯಾಮಿಲಿ ಮತ್ತೆ ನಮ್ಮ ಅಕ್ಕಪಕ್ಕದವ್ರು ಕೂಡ ಹೊರಡ್ತಾ ಇದ್ದೀವಿ. ಇವತ್ತು ವೆಹಿಕಲಲ್ಲಿ ಹೊರಡೋಣ ಅಂತ ತೀರ್ಮಾನ ಮಾಡಿ ಟೆಂಪೋ ಮಾಡ್ಕೊಂಡಿದ್ದೀವಿ ಬಾಡಿಗೆಗೆ. ಆಯ್ತಾ, ಈ ಟೆಂಪೋದಲ್ಲಿ ನೋಡಿ ಎಲ್ಲ ಐಟಮ್ಸ್ ಎಲ್ಲ ಹಾಕ್ತಾ ಇದ್ದಾರೆ. ನಮ್ಮ ಫ್ಯಾಮಿಲಿ ಆ್ಯಂಡ್ ಅಕ್ಕಪಕ್ಕದ ಮನೆಯವರೆಲ್ಲ ಸೇರಿ ಹೋಗ್ತಾ ಇರೋದ್ರಿಂದ ನೋಡಿ ನಮ್ಮ ಮಮ್ಮಿ ತಂದಾಕ್ತಿದೆ ಐಟಮ್ಸ್ ಎಲ್ಲ. ಅಲ್ಲಿ ನನ್ನ ತಮ್ಮ ಮತ್ತೆ ಚಿಂಟು ಅಂತ ಚಿಂಟಾರಿ ಮೇಲ್ ಕೂತಿದ್ದಾನೆ ನೋಡಿ, ಅವನು ಐಟಮ್ಸ್ ಎಲ್ಲ ಜೋಡಿಸ್ತಾ ಇದ್ದಾನೆ. ಸೊ ನಮ್ಮ ವಿಡಿಯೋಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ ನನ್ನ ತಂಗಿ ಬಂದ್ಲು ವೆಹಿಕಲ್ ಪೂಜೆ ಮಾಡೋದಕ್ಕೆ, ಪೂಜೆ ಮಾಡ್ತಿದ್ದಾಳೆ. ಎಲ್ಲೇ ಹೋಗೋದಾದ್ರೂ ಮುಂಚಿತವಾಗಿ ನಾವು ವಿಘ್ನ ನಿವಾರಕ ಗಣೇಶನ್ ನೆನ್ಸ್ಕೊಂಡು ಹೋಗ್ಬೇಕಲ್ವಾ. ಸೊ ಪೂಜೆ ಮಾಡೇ ಹೋಗ್ತೀವಿ ನಾವೆಲ್ಲೇ ದೂರ ಹೋದ್ರೂ, ದೂರ ಪ್ರಯಾಣ ಮಾಡಿದ್ರು. ನೋಡಿ ನೈಫ್ ಸಿಕ್ಕಿಲ್ಲ ಅಂತ ಹೇಳಿ ಅಲ್ಲೇ ಕಟ್ ಮಾಡಿ ಹೂವು ಹಾಕ್ತಿದ್ದಾಳೆ. ಸೊ ಇವತ್ತು ಮುತ್ತತ್ತಿಗೆ ನಾವು ಎಲ್ಲ ಇಲ್ಲಿಂದಾನೇ ಐಟಮ್ಸ್ ತೊಗೊಂಡು ಹೋಗ್ತಾ ಇದ್ದೀವಿ, ಅಲ್ಲೇನು ಪರ್ಚೇಸ್ ಮಾಡಬಾರ್ದು ಅಂತ ಹೇಳಿ. ಹಾಗಾಗಿ ನೋಡಿ ಅಲ್ಲಿ ಸಿಲಿಂಡ್ರ್ ಎಲ್ಲ ಕಾಣಿಸ್ತಿದೆ. ಸಿಲಿಂಡ್ರು, ಸ್ಟವ್ ಎಲ್ಲ ಐಟಮ್ಸ್ ಏನೂ ತಗೊಳ್ಳೋದಿಲ್ಲ ಅಲ್ಲಿ. ಜಸ್ಟ್ ಮಾರ್ಕೆಟ್ಗೆ ಹೋಗಿ ಸ್ವಲ್ಪ ಐಟಮ್ಸ್ ಮಾತ್ರ ತೊಗೊಂಡು ಹೋಗ್ತೀವಿ ಅಷ್ಟೇ. ಸೊ ಈಗ ಪೂಜೆ ಆಲ್ಮೋಸ್ಟ್ ಮುಗಿತಾ ಬಂತು, ಇನ್ನೇನು ಹೊರಡ್ತೀವಿ. ಹೊರಡೋದಕ್ಕೆಲ್ಲ ಆಲ್ಮೋಸ್ಟ್ ಪೂಜೆ ಎಲ್ಲ ಮುಗಿತಾ ಬಂತು, ಇನ್ನೇನು ಎಲ್ಲ ಐಟಮ್ಸ್ ಎಲ್ಲ ಇಟ್ಟು ಆಗಿದೆ, ಇನ್ನು ಹೊರಡಬೇಕು. ಎಲ್ಲ ನೋಡಿ ಹಾಯ್ ಮಾಡ್ತಾ ಇದ್ದಾರೆ. ಗುಂಡ ನೋಡಿ ಕತ್ತೈತ್ ನೋಡಿ ನಗ್ತಾ ಇದ್ದಾನೆ ಕೂಡ. ಗುಂಡನ್ಗೆ ತುಂಬಾ ಖುಷಿ ಆಗಿದೆ ನಾವೆಲ್ಲ ಹೋಗ್ತಾ ಇದೀವಿ ಅಂತ ಹೇಳಿ. ನೋಡಿ ಈಗ ನಮ್ಮೂರಿಂದ ಹೊರಟ್ವಿ. ಈಗ ನಾವು ಹೊರಟಾಗ ಬೆಳಗ್ಗೆ 7 ಗಂಟೆ ಆಗಿತ್ತು. ಇನ್ನೂ ಹಾಗೆ ಹಿಮ ಎಲ್ಲ ಬೀಳ್ತಾ ಇದೆ ನೋಡಿ. ತುಂಬ ಚಳಿ ಇತ್ತು. ಚಳಿ ಈಗ ಸ್ಟಾರ್ಟ್ ಆಗ್ತಿದೆ ಅಲ್ವಾ, ಸೊ ತುಂಬ ಚಳಿ ಇತ್ತು. ಈಗ ನಮ್ಮೂರಿಂದ ಬಿಟ್ವಿ. ನಾವು ಡೈಲಿ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ 10 ಗಂಟೆ ಕೆಲಸ ಇರೋದ್ರಿಂದ 8 ಗಂಟೆಗೆ ಎದ್ದು ಆಮೇಲೆ ರೆಡಿಯಾಗಿ ಹೋಗ್ತಾ ಇದ್ವಿ. ಸೊ ಈ ಥರ ವಾತಾವರಣ ಎಲ್ಲ ನಾವು ನೋಡೇ ಇಲ್ಲ, ಆಲ್ಮೋಸ್ಟ್ ನೋಡಿಲ್ಲ. ಈಗ ಒಂಥರ ಪೀಸ್ಫುಲ್ ಆಗಿದೆ ಎಲ್ಲ ವಾತಾವರಣ. ಬೆಳಗಿನ ಜಾವ 3 ಗಂಟೆಗೆ ಎದ್ದು ರೆಡಿಯಾಗಿ ನೋಡಿ ಈ ಥರ ವಾತಾವರಣದಲ್ಲಿ, ಈ ಥರ ಕ್ಲೈಮೇಟಲ್ಲಿ ಹೋಗ್ತಾ ಇರೋದು ತುಂಬ ಖುಷಿ ಅನಿಸ್ತಿದೆ. ತುಂಬ ಚಳಿ ಆಗ್ತಾ ಇತ್ತು, ಆದರೂ ಒಂಥರ ಖುಷಿ ಇತ್ತು, ತುಂಬ ಚೆನ್ನಾಗಿತ್ತು. ಗುಂಡನ್ನ ಆಟಾಡಿಸ್ಕೊಂಡು ಎಲ್ಲರೂ ಮಾತಾಡಿಕೊಂಡು ಹೊರಟ್ವಿ. ಈ ಗುಂಡ ಏನೋ ಕೇಳಿಸ್ಕೊತಾ ಐತೆ. ಗುಂಡನ್ಗೂ ತುಂಬ ಖುಷಿಯಾಗಿದೆ. ಆಲ್ಮೋಸ್ಟ್ ರಾಮನಗರ ರೀಚ್ ಆದ್ವಿ. ರಾಮನಗರದಿಂದ ನೋಡಿ ರಾಮನಗರ ರೀಚ್ ಆದ್ವಿ. ಗುಂಡ ನೋಡ್ತಾ ಇದೆ ರಾಮನಗರನ. ಏನೋ ಡೀಪ್ ಡಿಸ್ಕಷನಲ್ಲಿ ಮುಳುಗಿದ್ದಾರೆ. ಗುಂಡ ಹಾ ಅಂತಿದೆ. ಗುಂಡು ಬಂಗಾರಿ ಬಂಗಾರಿ ಸ್ಮೈಲ್. ನೋಡಿ ರಾಮನಗರ ಸಿಗ್ನಲಿಂದ ಮೂವ್ ಆಗಿ ನೋಡಿ ರಾಮನಗರ ಬಸ್ ಸ್ಟ್ಯಾಂಡ್ ಕಾಣ್ತಿದೆ ಅಲ್ಲಿ. ರಾಮನಗರ ಬಸ್ ಸ್ಟ್ಯಾಂಡಿಂದ ಚನ್ನಪಟ್ಟಣ ರೋಡ್ಗೆ ಹೋಗೋ ಸೈಡ್ ಇನ್ನು ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಮಾರ್ಕೆಟ್ ಇದೆ. ಆ ಮಾರ್ಕೆಟಲ್ಲಿ ನಾವು ಸ್ವಲ್ಪ ಐಟಮ್ಸ್ ತೊಗೋಬೇಕು. ಸೊ ನಾವು ಅಲ್ಲಿ ಗಾಡಿ ಸೈಡ್ಗೆ ಹಾಕಕ್ಕೆ ಹೇಳಿದ್ದೀವಿ. ರಾಮನಗರ ಮಾರ್ಕೆಟ್ ರೀಚ್ ಆದ್ವಿ. ಹೂ ತೊಗೊಂಡ್ವಿ. ಫಸ್ಟು ಹೂ ತೊಗೊಂಡು ಬಾಳೆಹಣ್ಣು ತೊಗೊಂಡು ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಂಡ್ವಿ. ಅಂದರೆ ಗರಂ ಮಸಾಲ, ಚಿಕನ್ ಮಸಾಲ ಎಲ್ಲ ತೊಗೊಂಡ್ವಿ. ಬಾಳೆಹಣ್ಣು, ನಿಂಬೆಹಣ್ಣು, ಸೌತೆಕಾಯಿ ಎಲ್ಲ ತೊಗೊಳಕ್ಕೆ ಮತ್ತೆ ಹೊರಡ್ತಾ ಇದ್ವಿ. ಅವತ್ತು ನಾವು ಮಂತ್ ಎಂಡ್ ಇರೋದ್ರಿಂದ ಅವತ್ತು ಮಾರ್ಕೆಟ್ ರಜಾ ಇತ್ತು. ಹಾಗಾಗಿ ಹೊರಗಡೆ ಎಲ್ಲ ಐಟಮ್ಸ್ ಎಲ್ಲ ಇಟ್ಟಿದ್ರು. ಒಳಗಡೆ ಅವತ್ತು ಏನೂ ಇರಲಿಲ್ಲ ಮಾರ್ಕೆಟ್ ಒಳಗಡೆ. ಸೊ ಇದು ರೋಡ್ ಸೈಡು ಇಟ್ಟಿರೋದು. ನನ್ನ ತಮ್ಮ ಕೊತ್ತಂಬರಿ ಸೊಪ್ಪು ತೊಗೋತಾ ಇದ್ದಾನೆ. ನೆಕ್ಸ್ಟ್ ಅಲ್ಲಿ ಚಿಕನ್ ಚಾಪ್ಸ್ಗೆ ಬೇಕಂತ ಹೇಳಿ ಒಂದು ಕಟ್ ತೊಗೊಂಡ್ವಿ. ಒಂದು ಕಟ್ ತೊಗೊಂಡು ನೆಕ್ಸ್ಟು ಕ್ಯಾಪ್ಸಿಕಮ್ ಬೇಕಾಗಿತ್ತು ಸ್ವಲ್ಪ, ಆಮೇಲೆ ಟೊಮೊಟೊ ಬೇಕಾಗಿತ್ತು. ಸೊ ನೆಕ್ಸ್ಟು ಚಿಕನ್ ಚಾಪ್ಸ್ ಒಗ್ಗರಣೆಗೆ ಅಂತ ಹೇಳಿ ಟೊಮೊಟೊ ಹಾಕೋದಕ್ಕೆ ಮತ್ತು ಕ್ಯಾಪ್ಸಿಕಮ್ ಹಾಕೋದಕ್ಕೆ ತೊಗೊಳಕ್ಕೆ ಅಂತ ಬಂದ್ವಿ.
ತೊಗೊತಾ ಇದ್ದಾರೆ ನಮ್ಮಣ್ಣ. ಕ್ಯಾಪ್ಸಿಕಮ್ ಮತ್ತು ಟೊಮೊಟೊ ತೊಗೊಂಡು ನೆಕ್ಸ್ಟು ಸೌತೆಕಾಯಿ ತೊಗೋಬೇಕು. ತೊಗೊಂಡಾಯ್ತು ಕ್ಯಾಪ್ಸಿಕಮ್ನ ಮತ್ತು ಟೊಮೊಟೊನ. ನಿಂಬೆಹಣ್ಣು ತೊಗೊಳಕ್ಕೆ ಬಂದ್ವಿ. ನಿಂಬೆಹಣ್ಣು ನೋಡಿ ನನ್ನ ತಂಗಿ ಮತ್ತು ಅಣ್ಣ ತೊಗೋತಾ ಇದ್ದಾರೆ. ನೆಕ್ಸ್ಟು ಸೌತೆಕಾಯಿ ತೊಗೋಬೇಕು. ಸೊ ಬಂದ್ವಿ, ಸೌತೆಕಾಯಿ ತೊಗೊಂಡು ಊಟಕ್ಕೆ ನೆಕ್ಸ್ಟ್ ಆಲ್ಮೋಸ್ಟ್ ಎಲ್ಲ ತೊಗೊಂಡ್ವಿ. ನೆಕ್ಸ್ಟು ಬೆಳಿಗ್ಗೆ 6:30-7 ಗಂಟೆಗೆ ಬಿಟ್ಟಿರೋದ್ರಿಂದ ಹೊಟ್ಟೆ ಹಶ್ವಾಗ್ತಾಯಿತ್ತು. ಅಲ್ಲೋಗಿ ಪೊಂಗಲ್ ಮಾಡ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಫಸ್ಟು ಬನ್ ತೊಗೊಂಡು ಬಂದ್ವಿ ಮಾರ್ಕೆಟಿಂದನೇ. ಎಲ್ಲರೂ ಒಂದೊಂದು ಬನ್ ತಿಂತಾಯಿದ್ವಿ. ಬನ್ ತಿನ್ಕೊಂಡು ಮತ್ತೆ ಬಿಟ್ವಿ. ಸೊ ಜರ್ನಿ ಇಲ್ಲಿಂದ ಮತ್ತೆ ಸ್ಟಾರ್ಟ್ ಆಯಿತು. ಹಲ್ಗೂರು ಇದು ಚೆಕ್ ಪೋಸ್ಟು. ಇದು ಮಂಡ್ಯ ಜಿಲ್ಲೆಯಲ್ಲಿ ಇರೋವಂಥದ್ದು. ಹಲ್ಗೂರು ಚೆಕ್ ಪೋಸ್ಟಲ್ಲಿ ಇದು ವೆಹಿಕಲ್ನ ನಿಲ್ಲಿಸಿ ಚೆಕ್ ಮಾಡ್ತಾರೆ. ಎಷ್ಟು ಜನ ಹೋಗ್ತಾ ಇದ್ದೀವಿ, ಯಾರ್ಯಾರು ಹೋಗ್ತಾ ಇದ್ದೀವಿ, ಎಷ್ಟು ಜನ ಹೆಣ್ಮಕ್ಳು ಮತ್ತು ಗಂಡು ಮಕ್ಳು ಎಷ್ಟು ಜನ, ಮಕ್ಳು ಎಷ್ಟು ಜನ ಅಂತ ಎಲ್ಲ ಇಲ್ಲಿ ಬರ್ಸ್ಕೊತಾರೆ. ಹಂಗಾಗಿ ಇಲ್ಲಿ ಗಾಡಿ ಸೈಡ್ಗೆ ಹಾಕಲೇಬೇಕು ಪ್ರತಿಯೊಂದು ವೆಹಿಕಲ್ ಕೂಡ. ಸೊ ಎಲ್ಲ ನಮ್ಮದು ವೆರಿಫಿಕೇಷನ್ ಮುಗೀತು, ಒಳಗಡೆ ಬಿಟ್ಟರು. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಫ್ರೆಂಡ್ಸ್. ಮುತ್ತತ್ತಿ ಕಾಡು ಅನ್ನೋದು ಮುತ್ತತ್ತಿ ಕಾಡು ಅಂತಲೇ ಪ್ರಸಿದ್ಧವಾಗಿದೆ, ಪ್ರಖ್ಯಾತವಾಗಿದೆ. ತುಂಬ ದಟ್ಟವಾದ ಕಾಡು ಇದು. ಇಲ್ಲಿಂದ ಫುಲ್ಲು ದಟ್ಟವಾಗಿ ಕಾಡು ನೋಡ್ಬೋದು. ತುಂಬ ಖುಷಿಯಾಗುತ್ತೆ ನೋಡೋದಕ್ಕೆ. ಇಲ್ಲಿ ಜಿಂಕೆ ಮತ್ತು ಪ್ರಾಣಿ ಪಕ್ಷಿಗಳು, ಕೋತಿಗಳು ತುಂಬ ಜಾಸ್ತಿ ಇದೆ ಅಂತ ಹೇಳ್ತಾರೆ. ನೋಡೋಣ ನೆಕ್ಸ್ಟ್ ನಾವು ಏನೇನು ಕಾಣಿಸುತ್ತೆ ಅಂತ ಹೇಳಿ. ನಾವು ಅದೇ ಹುಡ್ಕಾಡ್ತಲ್ಲಿ ಹೋಗ್ತಾ ಇದ್ದೀವಿ. ನೋಡೋಣ ಎಷ್ಟು ಕಾಣಿಸುತ್ತೆ ಅಂತ ಹೇಳಿ. ಆಲ್ಮೋಸ್ಟ್ ನಮ್ಮ ಮನೆ ಪಕ್ಕದಲ್ಲೆಲ್ಲ ಹೇಳ್ತಾಯಿದ್ರು, ಮುಂಚೆ ಹೋಗಿರೋರು. ನಾವಿದೆ ಫಸ್ಟ್ ಟೈಮ್ ಹೋಗ್ತಾ ಇರೋದು. ವೆಹಿಕಲ್ ಬೈಕ್ ಬರ್ತಿದೆ, ಪ್ರಾಣಿ ಪಕ್ಷಿ ಇದೆ ಅಂತ ಹೇಳ್ತಾರೆ, ಆದರೂ ಬೈಕಲ್ಲಿ ಓಡಾಡ್ತಿದ್ದಾರೆ. ಭಯ ಆಗ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಟ್ರಾವೆಲ್ ಮಾತ್ರ ತುಂಬ ಚೆನ್ನಾಗಿತ್ತು. ಒನ್ ಡೇ ಟೂರ್ಗೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ತುಂಬ ಚೆನ್ನಾಗಿರುತ್ತೆ ಈ ಪ್ಲೇಸ್ ಅಂತ ಅಂದ್ಕೊಂಡಿದ್ದೀನಿ. ನನಗಂತೂ ತುಂಬ ಇಷ್ಟ ಆಗ್ತಿದೆ. ನೋಡಿ ಕರ್ವಿದೆ, ಒಂದು 4-5 ಕರ್ವ್ ಬರುತ್ತೆ ಅಷ್ಟೇ. ಗಾಳಿ ತುಂಬ ಚೆನ್ನಾಗಿದೆ, ಗಾಳಿ ತುಂಬ ಬೀಸ್ತಿದೆ. ಆಲ್ಮೋಸ್ಟ್ ಸ್ವಲ್ಪ ಬಿಸಿಲು ಬಂದ್ರೂ ನೋಡಿ, ಆದರೂ ತುಂಬ ಚಳಿ ಆಗ್ತಿದೆ. ನೆಕ್ಸ್ಟ್ ಕರ್ವ್ ಬಂತು. ನೆಕ್ಸ್ಟ್ ಹೋಗ್ತಾ ಇದ್ದೀವಿ. ನೋಡಿ ಹೋಗ್ತಾ ಇದ್ದೀವಿ. ವಾತಾವರಣ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಕಾಡು ತುಂಬ ಚೆನ್ನಾಗಿದೆ. ಕಾಡಲ್ಲಿ ಒಂದು ಸೊಪ್ಪು ಸಿಗ್ತದೆ, ಅದು ನೆನಪಾಗ್ತಿದೆ ನನಗಿವಾಗ. ಪರಿಸರ ಪ್ರೇಮಿಗಳಿಗಂತೂ ಒಂಥರ ಹಬ್ಬ ಅನಿಸುತ್ತೆ ಈ ವಾತಾವರಣ ನೋಡ್ತಾ ಇದ್ರೆ. ಕೋತಿಗಳು ಬಂತು ನೋಡಿ, ಕಾಣಿಸ್ತಿದೆ. ಇಲ್ಲಿ ನಾವು ಬಾಳೆಹಣ್ಣು ತೊಗೊಂಡು ಬಂದಿದ್ದೀವಿ ಕೋತಿಗಳಿಗೆ ಹಾಕೋದಕ್ಕೆ ಅಂತ ಹೇಳಿ. ತುಂಬ ಬಾಳೆಹಣ್ಣು ತಂದಿದ್ವಿ. ನೋಡೋಣ ಜಿಂಕೆಗಳೆಲ್ಲ ಬರುತ್ತಾ ಏನು ಅಂತ ಹೇಳಿ ಗಾಡಿ ಸೈಡ್ಗೆ ಹಾಕಿದ್ವಿ. ನಮ್ಮ ಅಣ್ಣ ಬಾಳೆಹಣ್ಣು ಹಾಕ್ತಿದ್ದಾನೆ ಕೋತಿಗೆ. ನೋಡಿ ಜಿಂಕೆ ಎಲ್ಲ ನೋಡ್ತಿದ್ದೀರಲ್ಲ, ತುಂಬ ಖುಷಿ ಆಗ್ತಿದೆ ಜಿಂಕೆ ನೋಡ್ತಾ ಇರೋದಕ್ಕೆ. ಅವುಗಳಿಗೆ ಆಹಾರ ಸಿಗದ ಕಾರಣ ಪಾಪ ಬಾಳೆಹಣ್ಣು ತಂದು ಹಾಕ್ತಾ ಇದೀವಿ. ತುಂಬಾ ಖುಷಿ ಆಗ್ತಿದೆ ನಮ್ಗೆ. ತುಂಬಾ ಖುಷಿಯಿಂದ ನಾವು ನಿಲ್ಸಿದ್ದು ವೆಹಿಕಲ್ ನಿಲ್ಲಿಸಿ ನಾವು ಇಳ್ದಿದ ತಕ್ಷಣ ಅವೆಲ್ಲ ಬರ್ತಾ ಇದೆ ನೋಡಿ. ಮತ್ತೆ ಬಾಳೆಹಣ್ಣೆಲ್ಲ ಹಾಕಿ ಇನ್ನೊಂದು ಸ್ವಲ್ಪ ಇಟ್ಕೊಂಡು ಅಲ್ಲಿ ಮುಂದೆ ಬೇರೆ ಕೋತಿಗಳು ಕೊಡೋಣ ಅಂತೇಳಿ ಮತ್ತೆ ಹೊರಟ್ವಿ. ಹಲ್ಗೂರು ಚೆಕ್ ಪೋಸ್ಟಿಂದ ಸ್ವಲ್ಪ ದೂರ ಆಗುತ್ತೆ ಅಷ್ಟೇ. ನೋಡಿ ಇದು ಕಾಡಂದಿ ಮತ್ತೆ ಮುಳ್ಳಂದಿ ಅಂತ ಹೇಳ್ತಾರೆ. ಹಂದಿಗಳು ಕೂಡ ಇದೆ ಇಲ್ಲಿ, ತುಂಬಾ ಇದೆ ನೋಡಿ ಹಂದಿಗಳು.
ವೆಹಿಕಲ್ ಟೂ ವೀಲರ್ದವ್ರಿಗೆ ಏನು ಕಷ್ಟ ಆಗಲ್ಲ ಅನ್ಸುತ್ತೆ, ಅವ್ರಿಗೇನು ಭಯ ಇಲ್ಲ. ನೋಡಿ ಹೆಂಗ್ ಬರ್ತಿದ್ದಾರೆ, ತುಂಬಾ ಇದೆ ಹಂದಿಗಳು ಕೂಡ. ನೋಡಿ ಹೇಗ್ ನೋಡ್ತಿದೆ ಫ್ರೆಂಡ್ಸ್. ಸೊ ನಾವು ವೆಹಿಕಲ್ನ ಸ್ಲೋಲಿಯಾಗಿ ಮೂವ್ ಮಾಡ್ಕೊಂಡು ಹೊರಟ್ವಿ. ಮತ್ತೆ ಇಲ್ಲೇ ಜಿಂಕೆಗಳನ್ನ ನೋಡಿ ಅದಕ್ಕೆ ಬಾಳೆಹಣ್ಣು ಕೊಡೋಣ ಅಂತ ನಿಲ್ಸಿದ್ವಿ. ಅಲ್ಲಿ ಅದಕ್ಕೆ ಬಾಳೆಹಣ್ಣು ಹಾಕಿದ್ರೆ ಕೋತಿಗಳ ಎತ್ಕೊಂಡು ತಿನ್ಕೊಂಡ್ವಿ. ಪಾಪ ಅದಕ್ಕೆ ಸಿಗ್ಲೇ ಇಲ್ಲ ಜಿಂಕೆಗೆ. ಜಿಂಕೆಗೆ ಬಂದು ಬಾಳೆಹಣ್ಣು ಸಿಗ್ಲಿಲ್ಲ. ಪಾಪ ಬೇಜಾರಾಗ್ತಿದೆ ನಮ್ಗೇನೆ. ನೋಡಿ ಮತ್ತೆ ನಮ್ಮಣ್ಣ ಬಾಳೆಹಣ್ಣು ಕೊಡಕ್ಕೆ ಹೋದ. ನೋಡಿ ಅವನಿಗೆ ಭಯನೇ ಇಲ್ಲ, ಅಕ್ಕಪಕ್ಕನೇ ಹೋಗ್ತಾನೆ. ನಮ್ಗಷ್ಟು ಧೈರ್ಯ ಇಲ್ಲ ಕೋತಿಗಳ ಪಕ್ಕ ಹೋಗೋದಕ್ಕೆ. ಅವನಲ್ಲೇ ಹೋಗಿ ನಿಂತ್ಕೊಂಡ. ಒಂಥರ ಖುಷಿ ಆಗ್ತಿದೆ ಅಲ್ವಾ? ನಿಮ್ಗೂ ಖುಷಿ ಆಗ್ತಿದ್ಯಾ ಫ್ರೆಂಡ್ಸ್ ಜಿಂಕೆ ನೋಡಿ? ನಂತೂ ತುಂಬಾ ಖುಷಿ ಆಗ್ತಿದೆ. ಎಷ್ಟೊಂದು ಜಿಂಕೆಗಳಿದೆ, ಇನ್ನೂ ಒಳಗಡೆ ಎಲ್ಲ ತುಂಬಾ ಕಾಣ್ತಿದೆ. ಬಟ್ ಇಲ್ಲಿ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇಲ್ಲ. ತುಂಬಾ ಕಾಣಿಸ್ತಿದೆ ಜಿಂಕೆಗಳು, ತುಂಬಾ ಇದೆ ಇಲ್ಲಿ ಜಿಂಕೆಗಳು. ಕೋತಿಗಳು ತುಂಬಾ ಇವೆ, ಜಿಂಕೆಗಳು ತುಂಬಾ ಇದೆ, ಹಂದಿ ಇದೆ, ಕಾಡಂದಿ ಅಂತ ಹೇಳ್ತಾರಲ್ಲ ಅದು. ನೋಡಿ ಎಷ್ಟೊಂದು ಬರ್ತಿದೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ತಿಂತಿದೆ. ಇದು ಸಿಪ್ಪೆ ತಿಂತಾ ಇಲ್ಲ, ಸಿಪ್ಪೆನೂ ತಿಂತಿದೆ. ತುಂಬಾ ಖುಷಿ ಆಗ್ತಿದೆ ನೋಡಿ. ಒನ್ ಡೇ ಔಟಿಂಗ್ಗೆ ಇದು ತುಂಬಾ ಚೆನ್ನಾಗಿದೆ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಜಾಗ. ಆಲ್ಮೋಸ್ಟ್ ಎಲ್ಲರೂ ಬಂದು ಟ್ರೈ ಮಾಡಿ, ಜಾಗನ ಎಂಜಾಯ್ ಮಾಡಿ. ಆಲ್ಮೋಸ್ಟ್ ಇನ್ನೇನು ಟೆಂಪಲ್ ರೀಚ್ ಆಗ್ತಾ ಇದ್ದೀವಿ. ಆನೆಗಳು ಕೂಡ ಇದೆಯಂತೆ ನೋಡಿ. ಮತ್ತೆ ಅಲ್ಲಿ ಜಿಂಕೆಗಳನ್ನ ನೋಡಿಕೊಂಡು ಮತ್ತೆ ಆಯಿತು ಗಾಡಿ ಹೊರಟ್ವಿ. ಹಸುಗಳು ಇದೆ ಫ್ರೆಂಡ್ಸ್ ನೋಡಿ, ಹಸುಗಳು ಇದೆ ಎಷ್ಟೊಂದು. ಮಧ್ಯ ರೋಡಲ್ಲೇ ನಿಂತಿದೆ ನೋಡಿ. ಸೊ ಹೊರಟ್ವಿ. ಮತ್ತೆ ತುಂಬ ದಾರಿ ಉದ್ದಕ್ಕೂ ಈ ಥರನೇ ಇದೆ ಕಾಡು ನೋಡಿ. ನೆಕ್ಸ್ಟ್ ಇಲ್ಲಿ ಶ್ರೀರಾಮನ ದೇವಸ್ಥಾನ ಕಾಣಿಸ್ತಿದೆ. ಇಲ್ಲಿ ಶ್ರೀರಾಮನ್ ಪಾದ ಇದೆಯಂತೆ, ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗ್ಬೋದು. ಬಟ್ ನಾನು ನಿಲ್ಲಿಸಿಲ್ಲ ಇಲ್ಲಿ. ನೆಕ್ಸ್ಟ್ ಹೊರಟ್ವಿ. ಇಲ್ಲಿಂದ ಇನ್ನೊಂದು 1 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಇನ್ನು ಮುತ್ತತ್ತಿ ದೇವಸ್ಥಾನ. ಸೊ ಇಲ್ಲಿ ಫಾರೆಸ್ಟ್ ಆಫೀಸರ್ಗಳೆಲ್ಲ ಇದ್ದಾರೆ, ಅವರು ಕೂಡ ರೌಂಡ್ಸ್ ಇರ್ತಾರೆ. ಆಲ್ಮೋಸ್ಟ್ ಎಲ್ಲ ಕಡೆ ಓಡಾಡ್ತಾ ಇರ್ತಾರೆ. ಇಲ್ಲಿಂದ ಕಾವೇರಿ ಹೊಳೆ ಕೂಡ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತಿದೆ ನೋಡಿ. ಕಾವೇರಿ ಹೊಳೆ, ದೊಡ್ಡ ಹೊಳೆ, ಇದು ನಮ್ಮ ಮುತ್ತತ್ತಿ ಹೊಳೆ ಅಂತಲೂ ಕೂಡ ಹೇಳ್ತಾರೆ. ತುಂಬ ಮುತ್ತತ್ತಿ ಹೊಳೆ ಮತ್ತು ಮುತ್ತತ್ತಿ ಕಾಡು ಅಂದರೆ ತುಂಬ ದೊಡ್ಡದು. ಮುತ್ತತ್ತಿ ಕಾಡು ಅಂತಲೂ ದೊಡ್ಡದು ಅಂತ ಹೇಳ್ತಾರೆ, ಮತ್ತು ಮುತ್ತತ್ತಿ ಹೊಳೆ ತುಂಬ ದೊಡ್ಡದು. ಕಾವೇರಿ ಹೊಳೆ ಇಲ್ಲಿ ತುಂಬ ಅಗಲವಾದ ಜಾಗ ಇದೆ ಹೊಳೆ ಹರಿಯೋದಕ್ಕೆ. ನೋಡಿ ಸ್ವಲ್ಪ ಕಾಣಿಸ್ತಿದೆ ನಮ್ಮ ರೈಟ್ ಸೈಡ್ಗೆ. ನೀರು ಕಡಿಮೆ ಇದೆ ಅನಿಸುತ್ತೆ, ನೋಡೋಣ ಬನ್ನಿ ಮುಂದೆ. ಹೌದು ಫ್ರೆಂಡ್ಸ್, ತುಂಬ ನೀರು ಕಡಿಮೆ ಆಗಿದೆ. ಲಾಸ್ಟ್ ಟೈಮ್ ನಮ್ಮ ತಂದೆಯವ್ರು ಬಂದಾಗ ಇಲ್ಲಿ ನೀರು ತುಂಬ ಇತ್ತು ಅಂತ ಹೇಳ್ತಾ ಇದ್ರು. ಈಗ ಕಡಿಮೆ ಆಗಿದೆ. ಆದರೂ ಚೆನ್ನಾಗಿದೆ ಅಲ್ವಾ ವಾತಾವರಣ ನೋಡಲಿಕ್ಕೆ. ತುಂಬ ಖುಷಿ ಆಗ್ತಿದೆ ಅಲ್ಲ ಮನಸ್ಸಿಗೆ, ನಿಮಗೂ ಕೂಡ ನೋಡಲಿಕ್ಕೆ. ರೀಚ್ ಆದ್ವಿ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ. ಇಲ್ಲಿ ಆಲ್ಮೋಸ್ಟ್ ಪಾರ್ಟಿ ಹಾಲ್ಗಳು ಕೂಡ ಸಿಗುತ್ತಂತೆ. ಪಾರ್ಟಿ ಹಾಲ್ಗಳು ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅಂದರೆ ಈಗ ದೇವ್ರ ಸೇವೆ ಅಂತ ಮಾಡೋಕ್ಕೆ ಬರ್ತಾರಲ್ವ, ಅವರು ದೇವ್ರ ಸೇವೆ ಮಾಡೋಕ್ಕೆ ಬರೋರು, ನೆರವಿ ಮಾಡೋವಂಥವ್ರು ಮತ್ತು ಹರಕೆಗಳನ್ನು ತೀರಿಸೋವಂಥವ್ರು ಇಲ್ಲಿ ಬಂದು ಅಡುಗೆ ಮಾಡ್ಕೊಂಡು ತಿಂದ್ಕೊಂಡು ಹೋಗ್ತಾರೆ. ಸೊ ನಾವು ಇವತ್ತು ಕೂಡ ನಾವು ಅಡುಗೆ ಮಾಡ್ಕೊಂಡು ತಿಂದ್ಕೊಂಡು ಹೋಗ್ತೀವಿ. ನಮ್ಮದೇನು ಹರಕೆ ಇಲ್ಲ, ಆದರೂ ಎಲ್ಲ ಐಟಮ್ಸ್ ತೊಗೊಂಡು ಬಂದಿದ್ದೀವಿ ಅಡುಗೆ ಮಾಡ್ಕೊಂಡು ತಿಂದ್ಕೊಂಡು ಹೋಗೋದಕ್ಕೆ ಫ್ಯಾಮಿಲಿ ಜೊತೆ. ತುಂಬ ಚೆನ್ನಾಗಿರುತ್ತಲ್ವ. ಕೊನೆಗೂ ದೇವಸ್ಥಾನ ರೀಚ್ ಆದ್ವಿ. ರೀಚ್ ಆಗಿ ನೋಡಿ ಇಲ್ಲೊಂದು ಕೋತಿ ಏನೋ ತಿಂತಿದೆ, ಪಾಪ ಆಗ್ತಾಯಿಲ್ಲ ಅದಕ್ಕೆ ತಿನ್ನೋದಕ್ಕೆ. ರೀಚ್ ಆದ್ವಿ. ದೇವಸ್ಥಾನದೊಳಗಡೆ ಹೋಗ್ಬೇಕು ಇವಾಗ.
ಹಸು ಕೂಡ ಇದೆ. ದೇವಸ್ಥಾನದ ಪಕ್ಕದಲ್ಲೇ ಇದೆ ಇದು ಕೂಡ. ಇಲ್ಲಿ ಗಾಡಿ ಪಾರ್ಕಿಂಗ್ ಮಾಡಿ ದೇವಸ್ಥಾನದ ಒಳಗಡೆ ಹೊರಟ್ವಿ. ನೋಡಿ, ಪಕ್ಕದ ಮನೆ ಜೀವಿ ಡ್ಯಾನ್ಸ್ ಮಾಡ್ತಿದ್ದಾನೆ ಟಮಟೆ ಸೌಂಡ್ ಬರ್ತಾ ಇರೋದಕ್ಕೆ. ಟಮಟೆ ಸೌಂಡ್ ಅಂದರೆ ಎಲ್ರಿಗೂ ಆಲ್ಮೋಸ್ಟ್ ಒಂದೆರಡು ಸ್ಟೆಪ್ ಹಾಕ್ಬೇಕು ಅನಿಸುತ್ತೆ ಅಲ್ವಾ ಫ್ರೆಂಡ್ಸ್? ಸ್ಟೆಪ್ ಹಾಕ್ತಿದ್ದಾನೆ, ಹಾಕ್ಲಿ ಅಂತ ನಾವು ಖುಷಿಯಿಂದ ನೋಡ್ತಾ ಇದ್ವಿ. ನೋಡಿ, ನೆಕ್ಸ್ಟು ದೇವ್ರ ದರ್ಶನ ಮಾಡ್ಲಿಕ್ಕೆ ಹೋಗ್ಬೇಕು ಒಳಗಡೆ. ಫಸ್ಟ್ ಇಲ್ಲಿ ಹಿಡ್ಗಾಯಿ ಹೊಡೆಯೋಣ ಅಂತೇಳಿ ಕಾಯಿ ಮೇಲೆ ಕರ್ಪೂರ ಹಚ್ಕೊಂಡು ನನ್ನ ತಮ್ಮ ಮತ್ತು ಅಣ್ಣ ಹಿಡ್ಗಾಯಿ ಹೊಡಲಿಕ್ಕೆ ಪೂಜೆ ಸಲ್ಲಿಸ್ತಾ ಇದ್ದಾರೆ ದೇವ್ರಿಗೆ. ನೆಕ್ಸ್ಟು ಇದಾದಮೇಲೆ ಹಿಡ್ಗಾಯಿ ಹೊಡೆದು ಒಳಗಡೆ ಹೋಗ್ತೀವಿ ನಾವು. ನೋಡಿ, ಅಲ್ಲೊಂದು ಹುಡುಗ ಕಾಯಿ ಎತ್ಕೊಳ್ಳೋದಕ್ಕೆ ಕಾಯ್ತಾ ಇದ್ದ, ಪಾಪ ಎತ್ಕೊತವನೆ. ತಮ್ಮನಿಗೆ ಟಮಟೆ ಸೌಂಡ್ಗೆ ನೋಡಿ ದೇವ್ರು ಬಂತು. ಇಬ್ಬರು ಇಟ್ಕೊಂಡಿದ್ದಾರೆ. ಏನಾಗ್ತಿದೆ ಅಂತ ಪಾಪ ಅವನಿಗೆ ಗೊತ್ತಾಗ್ತಾ ಇಲ್ಲ. ನೆಕ್ಸ್ಟು ದೇವಸ್ಥಾನದಿಂದ ತೀರ್ಥ ಥರ ಕೇಳ್ತಿದ್ದಾರೆ. ತೀರ್ಥ ಹಾಕಿದ್ಮೇಲೆ ಒಂದು ಸಮಾಧಾನ ಆಗ್ತಾನೆ ಅನಿಸುತ್ತೆ. ಪಾಪ ಅವರಮ್ಮ ಹಿಡ್ದಿದ್ದಾರೆ ನೋಡಿ. ಅವನು ಹಂಗೆ ಆಡ್ತಿರೋದು ನೋಡಿ ಟಮಟೆ ಅವ್ರು ಮತ್ತೆ ಪಕ್ಕಕ್ಕೆ ಬಂದು ಜಾಸ್ತಿ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡು ಇಲ್ಲಿ ಜೀವಿನೂ ಕೂಡ ಡ್ಯಾನ್ಸ್ ಮಾಡ್ತಿದ್ದಾನೆ. ಸೊ ಈಗ ಐನೂರು ಬಂದು ತೀರ್ಥವನ್ನು ಪ್ರೋಕ್ಷಣೆ ಮಾಡಿದ್ರು. ಸರಿ ಹೋದ ಇವಾಗ. ನೆಕ್ಸ್ಟು ಮತ್ತೆ ಜೀವಿ ಡ್ಯಾನ್ಸ್ ಮಾಡಲು ಸ್ಟಾರ್ಟ್ ಮಾಡ್ದ. ಮತ್ತೆ ಅವನ ಜೊತೆಗೆ ಒಂದಿಬ್ಬರು ಹುಡುಗರು ಜಾಯಿನ್ ಆದರು. ಅವರು ಕೂಡ ಡ್ಯಾನ್ಸ್ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿ ಮಾಡ್ತಿದ್ದಾರಲ್ವ ಫ್ರೆಂಡ್ಸ್? ಚಿಕ್ಕ ಮಕ್ಕಳು ಡ್ಯಾನ್ಸ್ ನೋಡೋದಕ್ಕೆ ಒಂಥರ ಮನಸ್ಸಿಗೆ ಖುಷಿಯಾಗುತ್ತೆ ಅಲ್ವಾ? ಅಂತೂ ತುಂಬ ಖುಷಿಯಾಗಿದೆ ಅನಿಸುತ್ತೆ ಜೀವಿಗೆ. ನೋಡಿ, ಹುಡುಗರುಗಳು ಹೋದ್ರು. ಮತ್ತು ದೇವ್ರ ದರ್ಶನ ನಾವು ಮುಗಿಸ್ಕೊಂಡ್ವಿ. ಆಂಜನೇಯ ಸ್ವಾಮಿ, ಮುತ್ತುರಾಯ ಸ್ವಾಮಿ ಅಂದರೆ ಆಂಜನೇಯ ಸ್ವಾಮಿ ಇಲ್ಲಿ ನೆಲೆಸಿರುವಂಥದ್ದು. ನೆಕ್ಸ್ಟು ದೇವ್ರ ದರ್ಶನ ಮುಗಿಸಿ ನಾವು ಹೊರಡ್ತಾ ಇದ್ದೀವಿ. ಈಗ ಯಾರೂ ಜನ ಇರಲಿಲ್ಲ. ತುಂಬ ಜನ ಇರ್ತಾರೆ ಅಂದ್ಕೊಂಡು ನಾವು ಬೇಗನೆ ಬಿಟ್ವಿ. ಬಟ್ ಯಾರೂ ಜನ ಇರಲಿಲ್ಲ. ತುಂಬ ಚೆನ್ನಾಗಿ ದರ್ಶನ ಆಯಿತು. ನಾವು 7 ಗಂಟೆಗೆ ಬಿಟ್ಟಿದ್ದಕ್ಕೆ ಅಲ್ಲಿ 10 ಗಂಟೆ ಅಷ್ಟರಲ್ಲೆಲ್ಲ ತಲುಪಿದ್ವಿ. ರಾಮನಗರದಿಂದ ಹೊರಟಿದ್ದು ನಾವು. ತುಂಬ ಚೆನ್ನಾಗಿ ದರ್ಶನ ಆಯಿತು ಫ್ರೆಂಡ್ಸ್. ನೀವು ಕೂಡ ಬೇಗ ದರ್ಶನ ಮಾಡೋಕ್ಕೆ ಹೊರಡೋದಾದರೆ ಬೇಗ ಹೊರಡಿ, ಯಾರೂ ಜನ ಇರೋದಿಲ್ಲ. ನೆಕ್ಸ್ಟ್ ಅದಾದಮೇಲೆ ತುಂಬ ಜನ ಬರ್ತಾ ಇರ್ತಾರೆ, ತುಂಬ ರಶ್ ಆಗುತ್ತೆ ಅಂತ ಕೇಳ್ಪಟ್ಟಿದ್ದೀವಿ ನಾವು. ಹಾಗಾಗಿ ನಾವು ಬೇಗ ಹೊರಟಿದ್ವಿ. ಸೊ ಪೂಜೆ ಮುಗಿಸ್ಕೊಂಡು ಇಲ್ಲಿ ದೇವಸ್ಥಾನದ ಅಕ್ಕಪಕ್ಕದಲ್ಲಿ ಇದ್ದಂಥ ಶಾಪಿಂಗ್ ಮಾಡಲು ಅಂದರೆ ಮಕ್ಕಳಿಗೆ ಆಟ ಸಾಮಾನುಗಳದ್ದು ಇತ್ತು. ಮಕ್ಕಳೆಲ್ಲ ತುಂಬ ಆಟ ಮಾಡ್ತಾಯಿದ್ರು. ಅವ್ರಿಗೆ ಆಟ ಸಾಮಾನು ಕೊಡಿಸ್ಕೊಂಡು ಮುತ್ತತ್ತಿ ಹೊಳೆ ಹತ್ರ ನಾವು ಅಡುಗೆ ಮಾಡ್ಕೊಂಡು ತಿನ್ನೋದಕ್ಕೆ ಹೋದ್ವಿ. ನೋಡಿ, ಯಾರೂ ಜನ ಇಲ್ಲ ಸದ್ಯಕ್ಕೀಗ. ಜಾಗ ಹುಡುಕ್ತಾ ಇದ್ದೀವಿ ನಾವು. ಅಡುಗೆ ಯಾವ ಜಾಗದಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ. ನೆರಳು ಕೂಡ ಬೇಕಲ್ವಾ, ಬಿಸಿಲು ಸ್ಟಾರ್ಟ್ ಆಗುತ್ತೆ ಆಮೇಲೆ ಅಂತ. ಬಟ್ ತುಂಬ ಇಲ್ಲಿ ಕೋತಿಗಳು ಕಾಟ ಇತ್ತು. ನಾವು ಐಟಮ್ಸ್ ಇಡಿಸೋದಕ್ಕೆ ಬಿಡ್ತಾ ಇರಲಿಲ್ಲ. ಎಲ್ಲ ಜಾಗದಲ್ಲಿ ತುಂಬ ಕೋತಿಗಳಿದ್ದು ನೋಡಿ, ನೋಡ್ತಾ ಇದ್ದೀರಲ್ವಾ, ಇನ್ನೂ ತುಂಬ ಕೋತಿಗಳಿದ್ದು. ಸೊ ಆದರೂ ನಾವು ಒಂದು ಮರದ ಕೆಳಗಡೆ ಪ್ಲೇಸ್ ನೋಡಿ ನಾವು ಯಾವುದು ಪಾರ್ಟಿ ಹಾಲ್ ತಗೊಳ್ಳಿಲ್ಲ, ಬುಕ್ ಮಾಡ್ಕೊಳ್ಳಿಲ್ಲ. ನಾವು ಇಲ್ಲೇ ಮರದ ಕೆಳಗಡೆ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಹೊಳೆ ಪಕ್ಕದಲ್ಲಿ ಅಂತ ಹೇಳಿ ಇಲ್ಲಿಗೆ ಬಂದ್ವಿ. ಸೊ ಸಿಲಿಂಡ್ರ್ ಮತ್ತು ಸ್ಟವ್ ಇಟ್ಟು ಪೂಜೆ ಸ್ಟಾರ್ಟ್ ಮಾಡಿದ್ವಿ. ಅಡುಗೆ ಮಾಡೋದಕ್ಕೆ ಮುಂಚೆ ಕೂಡ ಪೂಜೆ ಮಾಡ್ತೀವಿ ನಾವು. ದೇವ್ರನ್ನ ನೆನೆಸ್ಕೊಂಡು
ಪೂಜೆ ಮಾಡಿ ಕರ್ಪೂರ ಹಚ್ಚಿ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಈಗ ನೆಕ್ಸ್ಟು ಮೊದಲಿಗೆಲ್ಲ ಟೀ ಕುಡಿಯೋಣ ಅಂತೇಳಿ ಟೀ ಕುಡಿಯೋದಕ್ಕೆ ಇದು ಮಾಡ್ತಿದ್ರು. ಆಲ್ಮೋಸ್ಟ್ ಎಲ್ಲ ಮನೆಯಿಂದನೇ ತಂದಿದ್ವಿ. ಟೀ ಪುಡಿ, ಹಾಲು, ಬೆಲ್ಲ ಎಲ್ಲ ಕರ್ಪೂರ ಹಚ್ಚಿ. ನೆಕ್ಸ್ಟು ಒಂದು ಸ್ಟವ್ ಹಚ್ತಾ ಇದ್ದಾನೆ ತಮ್ಮ. ಆ ಕಡೆ ಪೊಂಗಲ್ ಟಿಫನ್ ಕೂಡ ನಾವು ಮಾಡ್ಕೊಂಬಂದಿರಲಿಲ್ಲ. ಬೆಳಗಿನ ಜಾವ ಬೇಗ 7 ಗಂಟೆಗೆ ಬಿಟ್ಟಿರೋದ್ರಿಂದ ಆ ಕಡೆ ಪೊಂಗಲ್ಗೆ ಇಟ್ವಿ. ಈ ಕಡೆ ಸ್ಟವ್ ಮೇಲೆ ಟೀ ಮಾಡೋದಕ್ಕೆ ಬೆಲ್ಲ ಹಾಕ್ತಾ ಇದ್ದಾರೆ ನೋಡಿ, ನೀರಿಟ್ಟು. ಫಸ್ಟು ನಮ್ಮಲ್ಲಿ ಏನಂದರೆ ಇವ್ರುಗಳಿಗೆ ಟಿಫನ್ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಫಸ್ಟ್ ಟೀ ಕುಡಿದ್ಬಿಡ್ಬೇಕು. ಟೀ ಕುಡ್ಕೊಂಡು ಆಮೇಲೆ ಟಿಫನ್ ಮಾಡೋಣ ಮತ್ತು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಮಾತಾಡ್ತಾ ಇದ್ದಾರೆ ಎಲ್ರೂ. ಸೊ ಅಲ್ಲಿ ಟೀ ಕೂಡ ರೆಡಿಯಾಗಿದೆ, ಇಲ್ಲಿ ಪೊಂಗಲ್ ಕೂಡ ರೆಡಿ ಆಗೋಕ್ಕೆ ಕುಕ್ಕರ್ ಇಟ್ಟಿದ್ದೀವಿ. 5 ನಿಮಿಷದಲ್ಲಿ ಅದು ಕೂಡ ವಿಸಿಲ್ ಬರುತ್ತೆ. ಎಲ್ಲರೂ ಟೀ ಕುಡಿತಿದ್ದಾರೆ, ಡಿಸ್ಕಸ್ ಕೂಡ ಮಾಡ್ತಿದ್ದಾರೆ ಚಿಕನ್ ಎಷ್ಟು ಥರದ್ದು ಅಂತ. ಟೀ ಜೊತೆಗೆ ಕಡಲೆಪುರಿ ಕೂಡ ತೊಗೊಂಡೋಗಿ ತಿನ್ಕೊಂಡ್ವಿ. 2 ಕೋತಿಗಳಿಗೆ ಟೀ ಕೂಡ ಕೊಟ್ವಿ. ಎಷ್ಟು ಚೆನ್ನಾಗಿ ಕುಡಿತಿದೆ ಅಲ್ವಾ ಫ್ರೆಂಡ್ಸ್? ತುಂಬ ಖುಷಿ ಆಗುತ್ತಲ್ಲ ಇಂಥದ್ದೆಲ್ಲ ನೋಡಿದ್ರೆ. ಪಾಪ ಸುಡ್ತಿದೆ ಅನಿಸುತ್ತೆ, ಬಟ್ ಆರ್ಸೆ ಕೊಟ್ಟಿದ್ವಿ ಅದಕ್ಕೆ ಸುಡುತ್ತೆ ಅಂತ ಹೇಳಿ. ಕುಡಿತಾ ಇದೆ ನೋಡಿ. ಇದು ನೋಡಿ ಪಾಪ ಸುಡ್ತು ಅನಿಸುತ್ತೆ ಪಾಪ, ಅದಕ್ಕೆ ಬಾಯಿ ಅದಕ್ಕೆ ಸಿಟ್ಕೊತಾ ಇದೆ. ನೆಕ್ಸ್ಟು ಅಡುಗೆ ಮಾಡೋದಕ್ಕೆ ಎಲ್ಲ ತಯಾರಿ ಮಾಡ್ಕೋಬೇಕು. ಇವಾಗ ಟೀ ಕುಡ್ದಾಯಿತು. ಏನು ಆಲ್ಮೋಸ್ಟ್ ಟಿಫನ್ ಕೂಡ ಪೊಂಗಲ್ ಅಂತ ರೆಡಿ ಫಿಕ್ಸ್ ಆಗಿ ಬಂದಿದ್ವಿ. ಅಲ್ಲಿಂದನೇ ಪೊಂಗಲ್ ಮಾಡೋಣ ಅಂತೇಳಿ ಅದಕ್ಕೆ ಅಕ್ಕಿ ಬೇಳೆ ಎಲ್ಲ ತಗೊಂಡು ಬಂದಿದ್ವಿ. ನೋಡಿ ನಾವು ಈ ಥರ ಸುತ್ತಮುತ್ತ ಈ ಥರ ವಾತಾವರಣ ಇದೆ, ಇಲ್ಲಿ ಅಡುಗೆ ಮಾಡ್ಕೊಂಡು ತಿನ್ನೋದಕ್ಕೆ ಅಂತ ಬಂದಿದ್ದೀವಿ. ಆಲ್ಮೋಸ್ಟ್ ಇಷ್ಟು ವೆಹಿಕಲ್ ಇರಲಿಲ್ಲ ನಾವು ಬಂದಾಗ, ಮತ್ತೆ ಜಾಸ್ತಿ ಆಯಿತು. ನೆಕ್ಸ್ಟ್ ಆಮೇಲೆ ಇನ್ನೂ ಜಾಸ್ತಿ ಆದವು. ನಾವು ಬರೋ ಅಷ್ಟರಲ್ಲಿ ತುಂಬ ಜಾಗನೇ ಇಲ್ಲದೆ ಇರೋ ಥರ ವೆಹಿಕಲ್ಸು, ಜನ ಎಲ್ಲ ತುಂಬಿತ್ತು. ನಾವು ಬೇಗ ಹೋಗಿರೋದ್ರಿಂದ ನಮಗೆ ಒಂದು ರೀತಿ ಒಳ್ಳೇದಾಯಿತು ಫ್ರೆಂಡ್ಸ್. ತುಂಬ ಚೆನ್ನಾಗಿತ್ತು ಆಲ್ಮೋಸ್ಟ್ ಎಲ್ಲ ಎಕ್ಸ್ಪೀರಿಯೆನ್ಸು ಹೋಗಿತ್ತು ನೋಡಿ. ಜನನೇ ಇಲ್ಲ ಇವಾಗ. ಆಮೇಲೆ ಮತ್ತೆ ತುಂಬ ಜನ ಬಂದರು, ಸ್ಟಾರ್ಟ್ ಆದರು ಬರೋದಲಿಕ್ಕೆ ಒಬ್ಬೊಬ್ಬರೇ ನೋಡಿ. ಈ ಕೋತಿಗಳ ಆಟನ ಎಷ್ಟು ಚೆನ್ನಾಗಿ ಆಡ್ತಿದೆ, ಅದರದೇ ಆದ ಪ್ರಪಂಚ ಅದಕ್ಕೆ ಪಾಪ. ಇಲ್ಲೆಲ್ಲ ಹೊಳೆ ತುಂಬಿದ್ರೆ ಇಲ್ಲೆಲ್ಲ ನೀರಿರುತ್ತಂತೆ. ಈ ಥರ ಏನೂ ಕಾಣೋದೇ ಇಲ್ಲ, ಮರ ಕಲ್ಲು ಎಲ್ಲ. ಈ ಪ್ಲೇಸ್ ಎಲ್ಲ ಕವರ್ ಆಗುತ್ತಂತೆ, ಆ ಥರ ಯಾರೋ ಹೇಳ್ತಾಯಿದ್ರು. ಅಷ್ಟು ಹೊಳೆ ಬರುತ್ತೆ ಇಲ್ಲಿ, ಈಗ ಮಾತ್ರ ನೀರು ಕಡಿಮೆ ಆಗಿದೆ ಅಂತ ಹೇಳಿ. ಸೊ ನಾವು ಅಕ್ಕಪಕ್ಕದವ್ರನ್ನೆಲ್ಲ ಮಾತಾಡಿಸ್ಕೊಂಡು ಕೇಳ್ತಾ ಇದ್ವಿ ಜಾಗದ ಬಗ್ಗೆ. ನೋಡಿ ನೀರು ತುಂಬ ಜನ ಈಜೋಡಿಯೋರಾಗಲೇ ಈಜೋಡಿತಾಯಿದ್ರು, ಸ್ನಾನ ಮಾಡೋರು ಮಾಡ್ತಾಯಿದ್ರು ನೋಡಿ. ಸುತ್ತಮುತ್ತ ಎಷ್ಟು ದಟ್ಟವಾದ ಕಾಡು ಇದೆ, ಬೆಟ್ಟ ಗುಡ್ಡಗಳಿದೆ ನೋಡಿ. ಕ್ಲೈಮೇಟ್ ನೋಡಿ ಇನ್ನೂ ಹೇಗಿದೆ, ತುಂಬ ಚೆನ್ನಾಗಿತ್ತು ಪ್ಲೇಸು. ಟಿಫನ್ ರೆಡಿ ಆಗಿ ಆಲ್ಮೋಸ್ಟ್ ಎಲ್ಲ ಬಾರಿಸ್ತಾ ಇದ್ದಾರೆ ಟಿಫನ್ನು. ಪೊಂಗಲ್ ಮತ್ತು ಚಟ್ನಿ. ಪೊಂಗಲ್ ಇಲ್ಲಿ ಬಂದು ಮಾಡಿದ್ವಿ, ಚಟ್ನಿ ಮನೇಲೇ ಮಾಡ್ಕೊಂಡು ಬಂದಿದ್ವಿ ನೋಡಿ. ಇಲ್ಲಿ ದೇವರನ್ನ ಹೊಳೆ ಮೆಟ್ಸೋದು ಅಂತ ಹೇಳ್ತಾರೆ. ಅಂದರೆ ಹೊಳೆಯಿಂದ ದೇವ್ರನ್ನ, ಅಂದರೆ ಆಂಜನೇಯ ಮೂರ್ತಿ ಇದೆ ಇಲ್ಲಿ, ಇಲ್ಲಿಂದ ತಗೊಂಡು ಹೋಗ್ತಾರೆ ಮೂರ್ತಿನ. ಅಂದರೆ ಉತ್ಸವ ಮೂರ್ತಿನ ದೇವ್ರು ಮಾಡುವಂಥವ್ರು ಇಲ್ಲಿಂದ ಹೊಳೆಯಿಂದ ಮೆಟ್ಸ್ಕೊಂಡು ತೊಗೊಂಡು ಹೋಗೋದು ಅಂತ ಹೇಳ್ತಾರೆ. ಸೊ ಇಲ್ಲ ಪೂಜೆ ನಡೀತಿದೆ, ಯಾರೋ ಗೊತ್ತಿಲ್ಲ ಫ್ಯಾಮಿಲಿ ಇದು, ಇಲ್ಲಿಂದ ದೇವ್ರು ತೊಗೊಂಡು ಹೋಗ್ತಿದ್ದಾರೆ ಪೂಜೆ ಮಾಡಿಸ್ಕೊಂಡು. ಹರಕೆಗಳಿದ್ರೆ ಈ ಥರ ಮಾಡ್ತಾರೆ ಅಂತ ಕೇಳ್ಪಟ್ಟೆ ನಾನು. ಏನಾದರೂ ಹರಿಸ್ಕೊಂಡು ಅವ್ರ ಕೆಲಸ ಆಗೋದಿದ್ರೆ, ಅಕಸ್ಮಾತ್ ಆಗಿದ್ದರೆ, ಆಗಬೇಕು ಅಂದ್ಕೊಂಡಿದ್ರೆ ಈ ಥರ ದೇವ್ರನ್ನ ತೊಗೊಂಡೋಗ್ತಾರಂತೆ. ಇಲ್ಲಿ ಅನ್ನನೂ ರೆಡಿ ಆಯಿತು ಆಲ್ಮೋಸ್ಟ್. ಫಸ್ಟು ನಾವು ಅನ್ನಕ್ಕೆ ಇಟ್ಬಿಟ್ವಿ, ಚಿಕನ್ ತರಕ್ಕೆ ಹೋಗಿದ್ರು ನನ್ನ ತಮ್ಮ ಮತ್ತು ಅಣ್ಣ. ಅಷ್ಟರಲ್ಲಿ ಅನ್ನ ಮಾಡ್ಕೊಳ್ಳೋಣ ಅಂತೇಳಿ ಮಾಡಿಟ್ಟು ಅಷ್ಟರಲ್ಲಿ ಅವ್ರು ಚಿಕನ್ ತೊಗೊಂಡು ಬಂದರು. ಚಿಕನ್ ತೊಳ್ಕೊಂಡು
ಒಂದು ಸಾಂಬಾರ್ಗೆ ಮತ್ತು ಇನ್ನೊಂದು ಚಿಕನ್ ಫ್ರೈಗೆ ರೆಡಿ ಮಾಡಿದ್ವಿ. ಈರುಳ್ಳಿ ಟೊಮೊಟೊ ಎಲ್ಲ ಒಗ್ಗರಣೆಗೆ ಹಾಕಿ ನೋಡಿ ಹಾಕ್ತಾಯಿದ್ದಾರೆ. ಇದು ಸಾಂಬಾರ್ಗೆ ಹಾಕ್ತಾಯಿದ್ದಾರೆ ಚಿಕನ್ನ. ನೆಕ್ಸ್ಟು ನೋಡಿ ಸುಮಾರು ಒಂದು 15 kg ಅಷ್ಟು ತರಿಸಿದ್ವಿ ಚಿಕನ್ನು. ನಮ್ಮ ಫ್ಯಾಮಿಲಿ 15 ಜನ ಹೋಗಿದ್ವಿ. ಪ್ಲಸ್ ಅಲ್ಲಿ ಅಕ್ಕಪಕ್ಕ ಯಾರಾದರೂ ಇದ್ದರೆ ಊಟಕ್ಕೆ ಕರೆದು ಕೊಡೋಣ ಅಂತೇಳಿ ಜಾಸ್ತಿನೇ ತೊಗೊಂಡ್ವಿ. 15 kg ಚಿಕನ್ ತೊಗೊಂಡ್ವಿ. ನೆಕ್ಸ್ಟ್ ಆ ಕಡೆ ನೋಡಿ ಫ್ರೈಗೆ ಆ ಕಡೆ ರೆಡಿ ಆಗ್ತಿದೆ. ತಂಗಿ ಅರಿಶಿನ ಹಾಕ್ತಿದ್ದಾಳೆ. ಹಾಗೆ ಯಾರಿಗೆಲ್ಲ ಚಿಕನ್ ಚಾಪ್ಸ್ ಮತ್ತು ಸಾಂಬಾರು ಬರೋದಿಲ್ವೋ ನೋಡ್ಕೊಳ್ಳಿ. ಇಲ್ಲಿ ಚಿಕನ್ ಫ್ರೈ ನೋಡಿ ಆ ಕಡೆ ಈರುಳ್ಳಿ ಟೊಮೊಟೊ ಸ್ವಲ್ಪ ಪಲಾವ್ ಎಲೆ ಹಾಕಿ ಮತ್ತು ಚಿಕನ್ ಹಾಕಿದ್ದೀವಿ. ಅರ್ಶಿನದ ಪುಡಿ ಹಾಕ್ತಿದ್ವಿ. ಅರ್ಶಿನದ ಪುಡಿ ಇದು ಸ್ಮೆಲ್ ಬರಬಾರ್ದು ಅಂತ ಹೇಳಿ ಹಾಕ್ತಾಯಿದ್ದೀವಿ. ನೋಡಿ ಈಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀರು ಸುಂಡೋವರೆಗೂ ಮಾಡ್ತಾ ಇದ್ದಾರೆ. ನೆಕ್ಸ್ಟು ಅರ್ಶಿನದ ಪುಡಿ ಹಾಕಿ ಈಗಾಯಿತು. ಈಗ ಚಿಕನ್ಗೆ ಈಗಲೇ ಫಸ್ಟ್ ಉಪ್ಪು ಹಾಕಬೇಕು, ಯಾಕಂದರೆ ಚಿಕನಲ್ಲಿ ಉಪ್ಪು ಹಿಡಿಬೇಕಲ್ವಾ, ಹಾಗಾಗಿ ಈಗಲೇ ಉಪ್ಪು ಹಾಕ್ತೀವಿ. ಸೊ ಉಪ್ಪು ಹಾಕಿ ಮತ್ತೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಕೊಟ್ಟು ಸ್ವಲ್ಪ ಪೆಪ್ಪರ್ ಹಾಕಿ, ಪೆಪ್ಪರ್ ಪೌಡ್ರ್ ಹಾಕಿ ಮತ್ತು ಚಿಕನ್ ಚಾಪ್ಸ್ಗೆ ಜಾಸ್ತಿ ಸ್ವಲ್ಪ ಜಾಸ್ತಿ ಪೆಪ್ಪರ್ ಪೌಡ್ರ್ ಹಾಕಿ ಮಸಾಲೆ ಎಲ್ಲ ಆ್ಯಡ್ ಮಾಡಿ ಅದು ಸ್ವಲ್ಪ ಹೊತ್ತು ಬೇಯಿಸಿ, ಸ್ವಲ್ಪ ಹೊತ್ತು ಅಂದರೆ 5-10 ನಿಮಿಷ ಬೇಯಿಸಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಸಾಂಬಾರಿಗೆ ಸ್ವಲ್ಪ, ಚಿಕನ್ ಚಾಪ್ಸ್ಗೆ ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಸೊಪ್ಪು ಹಾಕಿ ಫೈನಲಿ ರೆಡಿ ಆಯಿತು. ರೆಡಿಯಾಗಿ ಇನ್ನೊಂದು ಸೈಡ್ ಮುದ್ದೆ ಕೂಡ ರೆಡಿಯಾಗಿದೆ. ಇನ್ನೆಲ್ಲರೂ ಊಟಕ್ಕೆ ಕುತ್ಕೋಬೇಕು. ಮುದ್ದೆ ರೆಡಿ ಆಗ್ತಿದೆ. ನೀನು ಅಡುಗೆ ಎಲ್ಲ ಆಲ್ಮೋಸ್ಟ್ ಮುಗೀತಲ್ಲ. ನೆಕ್ಸ್ಟು ದೇವ್ರಿಗೆ ಎಡೆ ತೋರಿಸ್ಬೇಕು ಅಂತ ಹೇಳಿ ದೇವರೆಲ್ಲ ಇಟ್ಟು ರೆಡಿ ಮಾಡ್ತಿದ್ದಾರೆ. ದೇವರಂದರೆ ಈ ಥರ ಮೂರ್ತಿ, ಕಲ್ಲಿನ ಮೂರ್ತಿ ಇಟ್ಟು ಅದಕ್ಕೆಲ್ಲ ಅರಿಶಿನ ಕುಂಕುಮ ಹೂವನ್ನೆಲ್ಲ ಇಟ್ಟು ಮಾಡೋದು. ಮತ್ತು ದೇವಸ್ಥಾನದ ಹತ್ರ ಉಪಹಾರ ತೊಗೊಂಡೋಗೋಕ್ಕಾಗಲ್ಲ, ಸೊ ಹಾಗಾಗಿ ಇಲ್ಲೇ ಕಲ್ಲಿನಲ್ಲೇ ದೇವ್ರ ಮೂರ್ತಿ ಮಾಡಿ ಇದಕ್ಕೆಲ್ಲ ರೆಡಿ ಮಾಡೋದು. ಮತ್ತು ಇಲ್ಲೇ ಎಡೆ ಇಡೋದು ದೇವರಿಗೆ. ಈ ಥರ ಇಲ್ಲಿ ಇದನ್ನು ಮಾಡ್ಕೊತೀವಿ ನಾವೆಲ್ಲೇ ಔಟ್ಸೈಡ್ ದೇವಸ್ಥಾನದಲ್ಲಿ ಅಡುಗೆ ಮಾಡಬೇಕಂದ್ರೆ ಈ ಥರ ಮಾಡೋದು ಲೋಕಾರೂಢಿ. ನೋಡಿ ಈ ಥರ ಎಲ್ಲ ಹಾಕಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ದೇವರಿಗೆ ನೈವೇದ್ಯನ ಅರ್ಪಿಸಬೇಕು. ಇದೊಂದು ಬಹಳ ಸ್ಟ್ರಾಂಗ್ ಆಗೈತಿ ಇದು. ಉಂಡೆ ಏನು ಅಲ್ಲಲ್ಲ ಅವ್ನು ನೋಡಿ ಅವ್ನು ತಿನ್ನಗಂಟ ಎಷ್ಟು ಸ್ಟ್ರಾಂಗ್ ಆಗೈತಿ ಇದು. ಸೌತೆಕಾಯಿ ಎತ್ಕೊಂಡು ಹೋಗ್ಬಿಟ್ಟಿದೆ ಊಟಕ್ಕೆ. ನಿಂಬೆಹಣ್ಣು, ಸೌತೆಕಾಯಿ, ಈರುಳ್ಳಿ ಕಟ್ ಮಾಡಬೇಕಂದ್ರೆ ಒಂದು ಸೌತೆಕಾಯಿ ಕೋತಿ ಬಂದು ಕಿತ್ಕೊಂಡು ಹೊಂಟೋಗ್ಬಿಟ್ಟು ಆಲ್ಮೋಸ್ಟ್ ಇಲ್ಲಿ ಎಲ್ಲ ಎಡೆಗೆ ರೆಡಿ ಆಗ್ತಿದೆ. ಇದಾದ ತಕ್ಷಣ ನೆಕ್ಸ್ಟು ಊಟಕ್ಕೆ ಬಡಿಸ್ತಾರೆ ಎಲ್ರಿಗೂ. ಸೊ ಊಟ ಮಾಡೋದಕ್ಕೆ ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ ಅವಾಗಿಂದ. ಆಲ್ಮೋಸ್ಟ್ ಇದೆಲ್ಲ ಮುಗಿಯೋಷ್ಟರಲ್ಲಿ 3 ಗಂಟೆ ಹತ್ತತ್ರ ಆಗಿತ್ತು. ಹೊಟ್ಟೆ ಹಶ್ವಾಗಿತ್ತು ಮತ್ತು ಎಲ್ರಿಗೂ. ಒಂದು ಗಂಟೆ ಯಾಕೆ ಬಂದ್ಬಿಡಕ್ಕಿಲ್ವೇನಿಗೆ? ಗಂಟೆನ ಪೂಜೆ ಮಾಡಕ್ಕೆ ಗಡ 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 ಎಲ್ಲಾರ್ಗೂ ಅಕ್ಕಪ್ಪ ಕೇಳ್ತಾನೆ.
ಈ ಥರ ದೇವ್ರಿಗೆ ಎಡೆ ತೋರಿಸಿ ಊಟ ಮಾಡೋ ಪದ್ಧತಿ ನಮ್ಮಲ್ಲಿದೆ ನೋಡಿ. ನೆಕ್ಸ್ಟ್ ಈ ಪೂಜೆ ಎಲ್ಲ ಮುಗಿಯೋಷ್ಟರಲ್ಲಿ ಸೌತೆಕಾಯಿ, ಈರುಳ್ಳಿ, ನಿಂಬೆಹಣ್ಣು ಕೂಡ ಈ ಕಡೆ ರೆಡಿಯಾಗಿದೆ ಊಟಕ್ಕೆ ಕೊಡೋದಕ್ಕೆ. ನೋಡಿ ಎಲ್ಲರೂ ಊಟ ಮಾಡ್ತಿದ್ದಾರೆ. ನೋಡೆ ಪ್ರೀತಿ ಊಟ ಎಲ್ಲ ಆದಮೇಲೆ ಮತ್ತೆ ಮಮ್ಮಿ ಮತ್ತು ಆಂಟಿ ಅವರೆಲ್ಲ ಪಾತ್ರೆ ತೊಳ್ಕೊಂಡು ಬರೋ ಅಷ್ಟರಲ್ಲಿ ಇಲ್ಲಿ ಮಕ್ಕಳೆಲ್ಲ ಆಟಾಡ್ತಿದ್ದಾರೆ. ನನ್ನ ತಂಗಿ ಮಕ್ಕಳು ಎಲ್ಲ ಆಟಾಡ್ತಿದ್ದಾರೆ ನೋಡಿ ಮರಳಲ್ಲಿ. ಆಮೇಲೆ ಎಲ್ಲ ಮುಗೀತು. ಏನೇ ನೆಕ್ಸ್ಟ್ ಹೊರಡಬೇಕು ಅಂತ ಹೇಳಿ ಸ್ವಲ್ಪ ಹೊಳೆ ಹತ್ರ ಆಟಾಡ್ಕೊಂಡು ಬರೋಣ ಅಂತ ಹೋಗೋಕ್ಕೆ ಎಲ್ಲ ಮಾತಾಡ್ತಾಯಿದ್ರು. ಹಾಗೇನೆ ನಾವು ಗೋವಾಗೆ ಬಂದಿದ್ದೇವೆ. ಗೋವಾದಲ್ಲಿ ಈ ತರ ನಾನು ಮುಳುಗಿ ಆಗುತ್ತೇನೆ. ನೋಡಿ ಇವ್ರದ್ದೆಲ್ಲ ಈ ಥರ ಆಟ ಆದರೆ ನೆಕ್ಸ್ಟು ಇಲ್ಲಿ ಜೀವಿದು ಮರಳೆಲೆ ದೇವ್ರು ಮಾಡ್ತಿದ್ದಾನೆ. ಮರಳೆಲೆ ಕಡ್ಡಿ ನಿಲ್ಲಿಸಿ ಅದಕ್ಕೂ ಇಟ್ಟು ಅವನೊಂಥರ ಆಟ ಆಡ್ತಿದ್ದಾನೆ. ನೆಕ್ಸ್ಟ್ ಇಲ್ಲಿ ಹೊಳೆ ಹತ್ರ ನೋಡಿ ಗುಂಡ ಆಟ ಆಡ್ತಿದ್ದೆ ತುಂಬ ಖುಷಿಯಿಂದ. ಮಕ್ಕಳಿಗೆ ಏನೋ ಒಂಥರ ಖುಷಿ, ನೀರು ಅಂತಂದರೆ ತುಂಬ ಖುಷಿಯಿಂದ ಆಟಾಡ್ತಿದ್ದಾನೆ ಗುಂಡ. ನನಗೂ ಖುಷಿ ಆಯಿತು ಅವನು ಆಟಾಡ್ತಿರೋದು ಅಲ್ಲಿ ನೋಡಿ. ನೆಕ್ಸ್ಟು ಸ್ವಲ್ಪ ಹೊತ್ತು ನೀರಲ್ಲಿ ಎಲ್ಲರೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಹೊರಟ್ವಿ. ಅಲ್ಲಿ ನೋಡಿ ಇಲ್ಲಿ ಫಾರೆಸ್ಟ್ ಆಫೀಸರು ಹಸುಗೆ ಯಾವ ರೀತಿ ನೀರು ಕುಡಿಸ್ತಿದ್ದಾರೆ ಅಂತ ಹೇಳಿ. ಅಲ್ಲಿ ಏನೂ ಪಾತ್ರೆ ಇರಲಿಲ್ಲ ಪಾಪ ಅಲ್ಲಿಟ್ಟು ನೀರು ಕುಡಿಸೋದಕ್ಕೆ, ಅದಕ್ಕೆ ಹಾಗಾಗಿ ಆ ಥರ ಕುಡಿಸ್ತಿದ್ದಾರೆ. ಸೊ ಇದಾಗಿತ್ತು ನಮ್ಮ ಮುತ್ತತ್ತಿ ಪಯಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಎಂದು ತಿಳಿಸುತ್ತಾ ಎಲ್ರಿಗೂ ಧನ್ಯವಾದಗಳು.